ಶಾರ್ವರಿ ಅಂತ ಅಡ್ಡಿಯಲ್ಲ. ಮೀರಾನ ನಮ್ಮ ಕೈ ಕೊಟ್ಟ ಮೇಲೆ ಅವಳಿಗೆ ಉಳಿಗಾಲ ಇಲ್ಲ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ನೋಡಿ, ನಮಗೆ ಮೀರಾ ಎಷ್ಟು ಮುಖ್ಯನೋ ಅವಳಿಗೆ ಅವಳ ಅಕ್ಕ ಅಷ್ಟೇ ಮುಖ್ಯ. ಅವಳಿಗೆ ಅವಳ ಅಕ್ಕ ಸಿಗಬೇಕು ಅಂದರೆ ಬೇರೆ ದಾರಿ ಇಲ್ಲದೆ ನಮ್ಮ ಮೀರನ್ನು ನಮ್ಮ ಕೈಗಳು ಒಪ್ಪಿಸ್ಲೇಬೇಕು. ನಾವು ರಾಧಾ ಅವ್ರನ್ನ ಕರ್ಕೊಂಡು ಹೋಗೋಣ. ಅವಳು ಮೀರಾನ ಕರ್ಕೊಂಡು ಬಂದಿದ್ರಷ್ಟೇ ನಾವು ರಾಧಾ ಅವ್ರನ್ನ ಅವಳಿಗೊಪ್ಸೋಣ. ಅದಕ್ಕೆ ನನಗೆ ಯಾಕೋ ಮನಸ್ಸು ಒಪ್ತಾ ಇಲ್ಲ. ಅವಳು ಏನು ಮಾಡೋಕ್ಕೂ ಹೆಸೋಳಲ್ಲ. ಮೀರಾ ಜೊತೆಗೆ ನಿಮ್ಮಿಬ್ರಿಗೂ ತೊಂದರೆ ಮಾಡಿದ್ರೆ ಅದೇನೇ ಆದರೂ ಸರಿ, ನಾವು ಅಲ್ಲಿಗೆ ಹೋಗ್ತೀವಿ. ನನ್ನ ಪ್ರಾಣ ಒತ್ತೆ ಇಟ್ಟಾದ್ರೂ ಸರಿ, ನಾನು ನನ್ನ ಮೀರನ್ನು ಉಳಿಸ್ಕೋತೀನಿ. ನನ್ನ ತಲೆಯಲ್ಲಿ ಈಗ ಓಡ್ತಾ ಇರೋದು ನನ್ನ ಮೀರಾನ ಹುಷಾರಾಗಿ ಕರ್ಕೊಂಬರೋದಷ್ಟೇ. ತುಳಸಿಯವರೇ, ಶಾರ್ವರಿ ಹೇಳಿದ ಜಾಗಕ್ಕೆ ಹೋಗೋಕ್ಕೆ ಇನ್ನೂ 2 ಗಂಟೆ ಅಷ್ಟೇ ಇದೆ. ಹೋಗಿ ರಾಧಾ ಅವ್ರನ್ನ ಕರ್ಕೊಂಡು ಬನ್ನಿ. ಅಪ್ಪ, ಇನ್ನೊಂದ್ಸಲ ಯೋಚನೆ ಮಾಡಿ. ನಾವು ನಿಮ್ಮ ಜೊತೆ ಬರ್ತೀವಿ. ಆ ಶಾರ್ವರಿಗೆ ಗೊತ್ತಾಗದಿರೋ ಹಾಗೆ ಎಲ್ಲಾದರೂ ಅಲ್ಲೇ ಇರ್ತೀವಿ. ಏನಾದರೂ ಅನಾಹುತ ಆಗುತ್ತೆ ಅಂದರೆ ಇಮಿಡಿಯೇಟಾಗಿ ಬರ್ತೀವಿ. ಅವಿ, ನಾನು ಹೇಳಿದ್ನಲ್ಲ, ನೀವು ಯಾರೂ ಬರೋದು ಬೇಡ. ನೀವೆಲ್ಲ ಮನೇಲಿ ಇರಿ. ನಮಗೇನು ಆಗೋದಿಲ್ಲ, ಟೆನ್ಷನ್ ಮಾಡ್ಕೋಬೇಡಿ. ಈಗ ಜೀವಂತವಾಗಿ ನನ್ನ ಕಣ್ಣೆದುರಿಗೆ ನಿಂತಿದ್ಯಾ? ನಿನ್ನ ಹೇಗೆ ಕರ್ಕೊಂಡು ಹೋಗ್ಬೇಕು ಅಂತ ನನಗೆ ಗೊತ್ತು. ಈ ಶಾರ್ವರಿ ನನ್ನನ್ನು ಯಾಕೆ ಹಾಗೆ ಮಾತಾಡ್ಸದ್ಲು? ಅಕ್ಕ ಅಂತ ಯಾಕೆ ಕರೆದ್ಲು? ಅವಳು ನನ್ನ ತಂಗಿ ಆಗೋದಕ್ಕೆ ಹೇಗೆ ಸಾಧ್ಯ? ಒಂದು ಅರ್ಥ ಆಗ್ತಾ ಇಲ್ಲ. ಶಾರ್ವರಿಗೆ ಏನಾದ್ರು ತಲೆ ಕೆಟ್ಟಿರ್ಬೋದಾ? ಅಥವಾ ನನ್ನನ್ನು ನೋಡಿ ಬೇರೆ ಯಾರೋ ಅನ್ಕೊಂಡ್ಬಿಟ್ಲ? ರಾಧಾ, ಹೇಳಿ ರೆಡಿಯಾಗಿ. ರೆಡಿ ಆಗ್ಬೇಕಾ? ಎಲ್ಲ ಹೋಗ್ತಾ ಇದ್ದೀವಿ? ಇವತ್ತು ನಿಮ್ಮಿಂದ ಮುಖ್ಯವಾದ ಕೆಲಸ ಆಗೋದಿದೆ. ನಿಮ್ಮಿಂದ ದೊಡ್ಡ ಉಪಕಾರ ಆಗಬೇಕಾಗಿದೆ. ನಾವು ಕಳ್ಕೊಂಡಿರೋದು ಮತ್ತೆ ಸಿಗಬೇಕಾಗಿದೆ. ಅಂದರೆ ನಾ ಹೋದರೆ ನಮ್ಮ ಮೀರಾ ಸಿಗ್ತಾಳ? ಮೀರಾನ್ ಕರ್ಕೊಂಬರಕ್ಕೆ ಹೋಗ್ತಿದ್ದೀವ? ಹೌದು, ಮೀರನ್ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಒಳ್ಳೆ ಸುದ್ದಿ. ನಮ್ಮ ಮೀರಾ ಸಿಗ್ತಾಳೆ ಅನ್ನೋದಾದರೆ ನಾನು ನಿಮ್ಮ ಜೊತೆ ಎಲ್ಲಿಗೆ ಬೇಕಾದರೂ ಬರ್ತೀನಿ, ಏನು ಬೇಕಾದರೂ ಮಾಡ್ತೀನಿ. ನೀವು ಬೆಟ್ಟದಿಂದ ಬೀಳು ಅಂದ್ರೂ ಬಿದ್ದುಬಿಡ್ತೀನಿ. ರಾಧಾ, ನಿಮ್ಮ ಒಳ್ಳೆತನಕ್ಕೆ ನಾನು ಏನು ಹೇಳಿ? ರಾಧಾ, ನಿಮ್ಮದು ತುಂಬಾ ಒಳ್ಳೆ ಮನಸ್ಸು, ಚೂರು ಕಲ್ಮಶನೇ ಇಲ್ಲ. ಇದೇನಿದು? ನಾನು ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತೀನಿ ಅನ್ನೋ ಥರ ಫೀಲ್ ಮಾಡ್ತಿದ್ದೀರಾ? ನಾನೇನು ಶಾಶ್ವತವಾಗಿ ಈ ಮನೆಯಿಂದ ಹೋಗ್ತಾ ಇದ್ದೀನಾ? ಇಲ್ಲ ಅಲ್ವಾ? ನಾನಂತೂ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ನಮಗೂ ಅಷ್ಟೇ, ನಿಮ್ಮನ್ನೆಲ್ಲೂ ಕಳ್ಸಕ್ಕೆ ಮನಸ್ಸಿಲ್ಲ. ನೀವು ನಮ್ಮ ಜೊತೆ ಇದ್ರೇನೆ ಖುಷಿ. ಇನ್ನೇನು ಮತ್ತೆ, ನಡೀರಿ ಬೇಗ ಹೋಗಿ ಮೀರಾನ್ ಕರ್ಕೊಂಬರೋಣ. ಮೀರಾ ಬಂದ ತಕ್ಷಣ ನಾನು ಅವಳಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಬೇಕು. ರಾಧಾ, ಜೀವನದಲ್ಲಿ ನಾವು ಅನ್ಕೊಂಡ ಹಾಗೆಲ್ಲ ನಡೆಯಲ್ಲ. ಕೆಲವು ಸಲ ಅನಿರೀಕ್ಷಿತವಾಗಿ ಏನೇನೋ ನಡೆಯುತ್ತೆ. ನಾವು ಅದಕ್ಕೆಲ್ಲ ಸಿದ್ಧವಾಗಿರಬೇಕು. ಏನೇ ಆದರೂ ಧೈರ್ಯವಾಗಿ ಎದುರಿಸ್ಬೇಕು. ಯಾವುದಕ್ಕೂ ಕುಗ್ಗಬಾರ್ದು. ಇಷ್ಟು ದಿನ ನಮ್ಮ ಕಣ್ಮುಂದಿರೋ ಬಣ್ಣದ ಬದುಕು ಚಂದ ಅನ್ಸತ್ತೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಜೀವನ ಕಪ್ಪು ಬೆಳಪಾಗತ್ತೆ. ನಾವು ಯಾವುದಕ್ಕೂ ತಲೆ ಕೆಡಿಸ್ಕೋಬಾರ್ದು. ಏನೇ ಆದರೂ ಜೀವನ ಎದುರಿಸ್ಬೇಕು. ತುಳಸಿಯವ್ರೆ, ನೀವು ಏನು ಹೇಳ್ತಿದ್ದೀರಾ ಅಂತ ನನಗೆ ದೇವರಾಣ ಅರ್ಥ ಆಗ್ತಿಲ್ಲ. ಈ ಬಣ್ಣಗಳ ಬಗ್ಗೆ ನಿಧಾನವಾಗಿ ಮಾತಾಡೋಣ. ಮೊದಲು ಹೋಗಿ ಮೀರಾನ್ ಕರ್ಕೊಂಬರೋಣ. ಕತ್ಲಾಗಿರೋ ಈ ಮನೆ ಮತ್ತೆ ಬೆಳಕಾಗಬೇಕು. ನನಗದಷ್ಟೇ ಮುಖ್ಯ. ನಿಮ್ಮಿಂದ ಇವತ್ತು ನಮ್ಮ ಮೀರ ನಮಗೆ ವಾಪಸ್ ಸಿಗ್ತಾಳೆ. ನಾವು ತಪ್ಪು ಮಾಡಿದ್ವಿ ಅಂತ ಅನಿಸ್ತಾ ಇದೆ. ಯಾಕೆ ಹಾಗೆ ಹೇಳ್ತಿದ್ದೆ? ಅಪ್ಪ ಅಮ್ಮನ ರಾಧಾ ಅವ್ರ ಜೊತೆ ಒಬ್ಬರನ್ನ ಕಳಿಸ್ಬಾರ್ದಾಗಿತ್ತು. ಆ ಶಾರ್ವರಿ ಎಂತಳು ಅಂತ ಗೊತ್ತಿದ್ದೂ ಅವ್ರ ಜೊತೆ ಕಳಿಸಿದ್ವಲ್ಲ,
ಆ ಶಾರ್ವರಿ ಏನಾದ್ರು ಹೆಚ್ಚು ಕಡಿಮೆ ಮಾಡಿದ್ರೆ? ನನಗೂ ಅವಾಗಿಂದ ಅದೇ ಟೆನ್ಷನ್ ಕಾಡ್ತಿದೆ. ಒಂದು ಕೆಲಸ ಮಾಡುವ, ಪೊಲೀಸವ್ರಿಗೆ ವಿಷಯ ತಿಳಿಸೋಣ. ಇನ್ನೂ ದೊಡ್ಡ ತಪ್ಪು. ಏನ ದೊಡ್ಡ ತಪ್ಪ? ಪೊಲೀಸ್ನವ್ರಿಗೆ ವಿಚಾರ ತಿಳಿಸಿದ್ರೆ ದೊಡ್ಡ ತಪ್ಪು ಹೇಗಾಗುತ್ತೆ? ಅಲ್ಲ, ನಾವು ಪೊಲೀಸ್ನವ್ರಿಗೆ ವಿಚಾರ ತಿಳಿಸಿದ್ರೆ ನಾವು ಅವ್ರ ಜೊತೆ ಹೋಗಿ ಹಿಡಿಬೋದಲ್ಲ. ಸುಮ್ಮನೆ ಏನೋ ಮಾತಾಡ್ಬೇಡ. ಈ ಟೈಮಲ್ಲಿ ಆವೇಶದಿಂದ ಯೋಚನೆ ಮಾಡೋ ಬದಲು ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಬೇಕು. ನಾವು ಅಪ್ಪಿತಪ್ಪಿ ಪೊಲೀಸ್ನವ್ರ ಜೊತೆ ಹೋದರೆ ಮೀರಾ ಪ್ರಾಣಕ್ಕೆ ಅಪಾಯ ಇದೆ. ಶಾರ್ವರಿ ಎಂತೋಳು ಅಂತ ನಿಮಗೆ ಗೊತ್ತು. ಪಾಪಗೆ ಏನಾದರೂ ಮಾಡೇ ಮಾಡ್ತಾಳೆ. ಹೌದು, ಆ ಶಾರ್ವರಿ ಏನ್ ಮಾಡಕ್ಕೂ ಹೆಸವಳಲ್ಲ. ಹಾಗಂತ ನಾವು ಕೈಲಾಗ್ದಿರೋರ ಥರ ಸುಮ್ಮನೆ ಮಾತಾಡ್ಕೊಂಡು ಕೂತ್ಕೊಳ್ಳೋದ? ಛೇ, ಸ್ವಲ್ಪ ಸಮಾಧಾನ ಮಾಡ್ಕೊ. ನಾವೀಗ ತಾಳ್ಮೆಯಿಂದ ಇರಬೇಕು. ಅದೇನಾಗುತ್ತೋ ಆಗಲಿ, ನಮ್ಮ ಹೋರಾಟನ ನಿಲ್ಸೋದು ಬೇಡ. ಪಾಪು ಮನೆಗೆ ಸೇಫಾಗಿ ಬರಬೇಕು. ಅಷ್ಟು ಮಾತ್ರ ಅಲ್ಲ, ನಮ್ಮ ಮೀರಾ ಪಾಪು ನಮ್ಮ ಕೈ ಸೇರ್ತಿದ್ದ ಹಾಗೇನೆ ನಮ್ಮ ಟಾರ್ಗೆಟ್ ಆ ಶಾರ್ವರಿ ಆಗಬೇಕು. ಆ ಶಾರ್ವರಿಗೆ ಶಿಕ್ಷೆ ಕೊಡ್ಸೋದೇ ನಮ್ಮ ಗುರಿ. ಅದು ಬರೀ ಗುರಿ ಮಾತ್ರ ಅಲ್ಲ, ನಾನು ನೀನು ಅಣ್ಣ ಎಲ್ಲ ಒಟ್ಟಿಗೆ ಸೇರಿ ಹೋರಾಡೋಣ. ಅವ್ನ ಪ್ರಾಣ ಹೋದ್ರು ಸರಿ, ಆ ಶಾರ್ವರಿನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಪ್ರಾಣ ಹೋಗೋ ಮಾತೆಲ್ಲ ಬಿಟ್ಬಿಡು. ಇನ್ನೇನಿದ್ರು ಶಾರ್ವರಿ ಪ್ರಾಣ ಮಾತ್ರ ಹೋಗಬೇಕು. ಅದು ಸರಿನೇ. ನಾವೆಲ್ಲರೂ ಒಗ್ಗಟ್ಟಾಗಿದ್ದು ನಮ್ಮ ಮನೆಯವ್ರಿಗೆ ಕಾವಲಾಗಿರ್ಬೇಕು. ಆ ಶಾರ್ವರಿನ ಜೈಲಿಗೆ ಕಟ್ಟಬೇಕು. ಅವಳು ಕೊರಳಿಗೆ ಹಗ್ಗ ಬೀಳಬೇಕು.